ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಭಾರತದಿಂದ ಏರ್ ಸ್ಟ್ರೈಕ್ ಮುನ್ಸೂಚನೆ. ಅಲರ್ಟ್ ಆದ ಪಾಕ್ನಿಂದ ಗಡಿಭಾಗದ ಹತ್ತಿರದಲ್ಲಿ ರಡಾರ್ ಸಿಸ್ಟಮ್ ಅಳವಡಿಕೆ. 58 ಕಿಲೋಮೀಟರ್ ದೂರದಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಡಿಟಾಚ್ಮೆಂಟ್ಗಳು ಅಳವಡಿಕೆ. ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಕುತ್ತು. 65 ಪ್ರವಾಸಿ ತಾಣಗಳಲ್ಲಿ 45 ಬಂದ್, 18 ಓಪನ್. ಮತ್ತೆ ದಾಳಿಯ ಭೀತಿ ಹಿನ್ನೆಲೆ ಪ್ರವಾಸಿಗರ ಸುರಕ್ಷತೆಗಾಗಿ ಮುನ್ನೆಚ್ಚರಿಕಾ ಕ್ರಮ. ಜವಾಬ್ದಾರಿ ಹೊಣೆ ಹೊರಬೇಕಾದ ತಲೆಯೇ ನಾಪತ್ತೆ. ಪ್ರಧಾನಿ ಮೋದಿಯ ತಲೆ ಇಲ್ಲದ ಫೋಟೋ ಹಾಕಿ ಕಾಂಗ್ರೆಸ್ ಟ್ವೀಟ್. ಕಾಂಗ್ರೆಸ್ನ ಕೈ ಪಾಕಿಸ್ತಾನದ ಜೊತೆಗಿದೆ. ಸಿಎಂ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಫೋಟೋ ಜೊತೆಗೆ ಟ್ವೀಟ್ ಮಾಡಿ ಬಿಜೆಪಿ ಕೌಂಟರ್. ಕೈ ಕಮಲ ಮಧ್ಯೆ ಟ್ವೀಟ್ ವಾರ್. ಮೋದಿ ಸರ್ಕಾರದ ನಿರ್ಧಾರಕ್ಕೆ 140 ಕೋಟಿ ಜನ ಬೆಂಬಲ ಕೊಟ್ಟಿದ್ದಾರೆ. ಪ್ರಧಾನಿ ಸನ್ನಿವೇಶಕ್ಕೆ ತಕ್ಕಂತೆ ನಿರ್ಧರಿಸುತ್ತಾರೆ, ಇದರಲ್ಲಿ ರಾಜಕೀಯ ಮಾಡಬಾರದು. ಪಹಲ್ಗಾಮ್ ಘಟನೆ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡ ಪ್ರತಿಕ್ರಿಯೆ. ಯಾರು ಕೆಟ್ಟವರಿದ್ದಾರೋ ಅವರನ್ನ ಹುಡುಕಿ ನಾಶ ಮಾಡಬೇಕು. ಸರ್ಕಾರ ಕುಮ್ಮಿಂಗ್ ರೀತಿ ಕಾರ್ಯಾಚರಣೆ ಮಾಡಬೇಕು. ಉಡುಪಿಯ ಪೇಜಾವರ ಮಠದ ಶ್ರೀಗಳ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.